ದಿನಕ್ಕೆ ಎಷ್ಟು ಗಂಟೆ ಕೆಲಸ ಮಾಡ್ತಿದ್ರಿ ಆ ಟೈಮ್ನಲ್ಲಿ? ಹೋಮ್ವರ್ಕ್ ಬಿಟ್ಟು ನೋಡಿ, ನಾನು ಪ್ರತಿ ದಿವಸ ಇಲ್ಲಿ ಅಂತಲ್ಲ ಎಲ್ಲ ಕೆಲಸ ನಾನು 10 to 12 hours ನಾನು ಕೊಡ್ತೀನಿ. ಕಲ್ಲು ಏನಾಗುತ್ತೆ ಒಂದು ಸ್ವಲ್ಪ ಟೈಮ್ ಓರಿಯೆಂಟೆಡ್. ಬೇರೆ ಎಲ್ಲ ಫೀಲ್ಡಲ್ಲಿ ನೋಡಿ, ಕ್ಲೇ ಮಾಡಲಿಂಗ್ ನಿಮಗೆ ಜಲ್ದಿ ಮುಗಿದೋಗುತ್ತೆ, ಕ್ಯಾಸ್ಟ್ ಆಗುತ್ತೆ, ಅದು ನೆಕ್ಸ್ಟ್ ಇಂಡಸ್ಟ್ರಿಯಲ್ ವರ್ಕ್ ಆಗ್ಬಿಡುತ್ತೆ. ಬಟ್ ಸ್ಟೋನ್ ಏನಾಗುತ್ತೆ, ತುಂಬ ಸಮಯ ನಿಮ್ಮಿಂದ ಅದು ಡಿಮ್ಯಾಂಡ್ ಮಾಡುತ್ತೆ. ನೀವು ಎಷ್ಟು ಸಮಯ ಅದಕ್ಕೆ ಕೊಡ್ತೀರಾ ಅಷ್ಟು ಸುಂದರವಾಗಿ ಅದಾಗುತ್ತೆ. 10 hours ಸ್ಟೋನ್ಗೆ ಅಂತ ಇಟ್ಬಿಟ್ಟಿದ್ದೀನಿ ನಾನು. ಮೀಟಿಂಗ್ ಮತ್ತು ಕೆಲಸಕ್ಕೂ ಒಂದೇ ಡ್ರೆಸ್ ಕೋಡ್. ಮೀಟಿಂಗೋಸ್ಕರ ಬತ್ತಲೆ ಚೇಂಜ್ ಮಾಡೋದಕ್ಕೆ ಟೈಮ್ ವೇಸ್ಟ್ ಆಗಬಾರ್ದು. ಕಾರ್ನ ಅವಾಯ್ಡ್ ಮಾಡ್ತೀನಿ, ಬೈಕಲ್ಲಿ ಜಾಸ್ತಿ ಟ್ರಾವೆಲ್ ಮಾಡ್ತೀನಿ. ಸೊ ದಟ್ ನಾನು ಒಂದು 25-30 minutes ನಾನು ಮತ್ತೆ ಕಲ್ ಜೊತೆ ಕೊಡ್ಬೋದು. ಸೊ ನಾನು ಜೀವನ ಶೈಲಿನ ಹಿಂಗೆ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಸೊ ಅಲ್ಲಿ ನಾನು 12 hours ಡೈಲಿ ನನ್ನ ಕೆಲಸಕ್ಕೆ, ಅದಾದಮೇಲೆ 2 hours ನೆಕ್ಸ್ಟ್ ಇನ್ನೊಂದು ಶಿಫ್ಟ್ ಕೂರಿಸ್ತಿದ್ದೆ ಹುಡುಗರನ್ನ. ಅವ್ರಿಗೆ ಏನು ಮಾಡಬೇಕು ಅಂತ ಅವ್ರ ಜೊತೆ ಇದೆ ಒಂದು 2 hours ವರ್ಕ್ಶಾಪ್ ಥರ. ನಾನು ಫಸ್ಟ್ ಇದು ಇರೋದು 7 ಅಡಿ ಅನ್ಕೊಳ್ಳಿ, ಜಾಸ್ತಿ ಜನ ಅದ್ರ ಜೊತೆ ಕೆಲಸ ಮಾಡ್ಲಿಕ್ಕೆ ಆಗಲ್ಲ. ನಾನು ಮಿಷಿನ್ ಕೆಲಸ ಮಾಡೋ ಅಕ್ಕಪಕ್ಕದವ್ರು ಮಾಡೋಕ್ಕಾಗಲ್ಲ. ಸೊ ಅವ್ರಿಗೆ ಏನು ಮಾಡ್ತೀನಿ, ನೀವು ಈಗ ಮಲ್ಕೊಂಬಿಡಿ, ನನ್ನ ಕೆಲಸ ಮುಗಿಸ್ಕೊಂಡ್ ಬರ್ತೀನಿ, ಆಮೇಲೆ ಅವ್ರ ಕೆಲಸ ಶುರು ಆಗುತ್ತೆ. ಅವ್ರ ಕೆಲಸಕ್ಕೂ ನಾನು ಏನು ಮಾಡಬೇಕು ಅಂತ ಹೇಳಿ ನಿಮ್ಗೆ ಗೊತ್ತಿಲ್ಲದೆ ಇದ್ರೆ ಬಿಟ್ಬಿಡಿ, ಇದನ್ನ ನಾಳೆ ಬಂದು ನಾನು ಸರಿ ಮಾಡ್ಕೋತೀನಿ, ಇಷ್ಟೇ ಮಾಡಿ ಅಂತ ಅವ್ರಿಗೆ. ಯಾಕಂದ್ರೆ ಅವ್ರಿಗೂ ಧೈರ್ಯ ಕೊಡ್ಬೇಕು. ನಾನು ಜಾಸ್ತಿ ಎದುರಿಸ್ಬಿಟ್ರೆ ಅವ್ರು ಕೆಲಸ ಮಾಡೋದಕ್ಕೆ ಕುತ್ಕೊಂಡ್ಬಿಡ್ತಾರೆ. ಜಾಸ್ತಿ ಫ್ರೀಡಮ್ ಕೊಟ್ಬಿಟ್ರೆ ತೆಗೆದ್ಬಿಟ್ರೆ ನನಗೆ ಕಷ್ಟ ಆಗ್ಬಿಡುತ್ತೆ. ಫುಲ್ ವಿಡಿಯೋಗಾಗಿ ರಿಲೇಟೆಡ್ ಲಿಂಕ್ ಕ್ಲಿಕ್ ಮಾಡಿ.